ಮತ್ತು ಅಧ್ಯಕ್ಷರು ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕರ್ನಾಟಕ ಸರ್ಕಾರ ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ಹಿರಿಯರು ಮಾಜಿ ಶಾಸಕರಾದ ಎಂ. ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಇರುವ ಗೋವಿಂದ್ ಅವರೇ, ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಇರುವ ಎಲ್ಲ ಜನಾಂಗದ ಮುಖಂಡರೇ ಮತ್ತು ನಮ್ಮ ಪತ್ರಕರ್ತ ಮಿತ್ರರೇ, ಜನವರಿ 14ನೇ ತಾರೀಕು ಇದಾಗಬೇಕಾಗಿತ್ತು. ಬಟ್ ಇವತ್ತು ಈ ತಾರೀಕು ಇಲ್ಲಿ ಈ ಜಗದ್ಗುರು ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ. ಹೋದ ವರ್ಷನೂ ಸ್ವಲ್ಪ ತಡವಾಗಾಯ್ತು, ಈ ವರ್ಷನೂ ತಡವಾಗಿದೆ. ಯಾಕಂದ್ರೆ ನನ್ನ ಡೇಟ್ ತಗೋಬೇಕು ಅಂದ್ರು ಅದಕ್ಕೆ ನಮ್ಮ ಶಾಸಕರು ಸಂಸದರದ ಡೇಟು ಯಾವತ್ತು ಬೇಕೋ ಅವ್ರನ್ನ ಕೇಳಿಕೊಂಡು ಜೊತೆಯಲ್ಲಿ ಮಾಡೋಣ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ಹೋದ ಜಯಂತಿಯಲ್ಲಿ ನಮ್ಮ ಸ್ವಾಮೀಜಿಗಳು ಬಂದಿದ್ರು, ಒಂದು ಮಾತು ಹೇಳಿದ್ರು, ಪಕ್ಕದಲ್ಲಿ ನೀವು ಅಧಿಕಾರದಲ್ಲಿರಬೇಕು, ನಮ್ಮ ಜನಾಂಗದ ಮಲ್ಲೇಶು ಅಧಿಕಾರದಲ್ಲಿರಬೇಕು ಅಂದಿದ್ರು. ಅವತ್ತು ಸ್ವಲ್ಪ ಬೇಸರ ಆಯ್ತೇನೋ ನಿಮಗೆ? ಅಲ್ಲ, ತಮಾಷೆಗೆ ಹೇಳ್ತಾ ಇದ್ದೀನಿ. ದೇವರ ವಿಧಿ ಹಂಗಿರುತ್ತೆ. ಪಕ್ಕದಲ್ಲಿ ನಿಮಗೂ ಅಧಿಕಾರ ಇದೆ, ನಮಗೂ ಅಧಿಕಾರ ಇದೆ. ಇವಾಗ ಅದು ದೇವರು ನಿರ್ಣಯ ಮಾಡ್ತಾರೆ ಯಾರಿಗೇನು ಬೇಕು ಅಂತ. ಅದಕ್ಕೆ ಆ ದೇವರ ಮೇಲೆ ಬಿಟ್ಟು ಎಲ್ಲ ನಾವು ಕೆಲಸಗಳು ಮಾಡಬೇಕು. ನಾನು ಸಂಸದರಾಗಿ ಸುಮಾರು ಒಂದು ವಾರ ಆದಮೇಲೆ ಬೂದಿಕೋಟೆಗೆ ಒಂದು ಹಾಸ್ಟೆಲ್ ಉದ್ಘಾಟನೆಗೆ ಹೋಗಿದ್ದೆ. ಅವಾಗ ಶಾಸಕರು ಇದ್ರು. ಅವತ್ತು ಹೇಳಿದೆ, ಅಭಿವೃದ್ಧಿ ಮಾಡೋಣ ಬಂಗಾರಪೇಟೆ ಕ್ಷೇತ್ರನ. ಅದು ಅವತ್ತು ಅವರು ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವಾಗ ಮಾಡ್ಕೊ ಬರ್ತಾ ಇದ್ದಾರೆ. ಸುಮಾರು 7 ತಿಂಗಳಿಂದ ಯಾವುದಾದ್ರೂ ಕೆಲಸ ಬೇಕು ಅಂದರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಯಾರೋ ತೊಪ್ಪನಹಳ್ಳಿ ಒಂದು ರೋಡ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಹೆಂಗೋ ಇವತ್ತು ಸಿಗ್ತಾರೆ ಶಾಸಕರು, ಅವ್ರ ಜೊತೆಗೆ ಹೇಳ್ತೀನಿ. ತಮಿಳುನಾಡು ಬಾರ್ಡರ್ವರೆಗೂ ಸ್ವಲ್ಪ ರೋಡ್ ಹದಗೆಟ್ಟಿದೆ, ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಪ್ಪ, ಮಾಡಿಕೊಡ್ತಾರೆ, ಅದು ಗ್ಯಾರಂಟಿ. ಏಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವರೊಬ್ಬರಂದ್ರೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಇರಬೇಕು, ನಾವು ಇರಬೇಕು, ಸಾರ್ವಜನಿಕರು ಇರಬೇಕು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಇನ್ನೊಂದು ಏನಂದ್ರೆ, ನಮ್ಮ ಜನಾಂಗದ್ದು ನಾವು ಏನಂದ್ರೆ ಅಲಮಾರಿ ಜನಾಂಗ, ಅಂದ್ರೆ ಕಲ್ಲು ಮತ್ತೆ ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಇದೀವಿ. ಅದು ಸುಮಾರು ಒಂದು 10-15 ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿರೋ ಮನೆಗಳಿಲ್ಲ, ಮತ್ತೆ ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ. ಊಹಾಪೋಗಳು ಬರುತ್ತೆ ಅವರು, ಆದರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು, ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು. ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ. ನಮ್ಮ ಜನಾಂಗರದ್ದು ಸ್ವಲ್ಪ ನೀವು ಅದೇನ ಹೇಳ್ತಾ ಇರೋದು. ಈ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇನ್ನು ಜಾಸ್ತಿ ಮಾತಾಡಕ್ ಹೋದ್ರೆ ಅದೇ ಇಂಥ ವಿಚಾರಗಳು ಬರುತ್ತೆ. ಅದಕ್ಕೆ ಏನೋ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಒಳ್ಳೇದಾಗಬೇಕು ಅಂದ್ರೆ ನಿಮ್ಮ ಸಹಕಾರ, ಇಲ್ಲಿರೋ ಗೌರ್ಮೆಂಟ್ ಅಫಿಷಿಯಲ್ಸು, ಯಾಕಂದ್ರೆ ಎಲ್ಲೋ ಒಂದು ಕಡೆ ಅವರು ಅಧಿಕಾರದಲ್ಲಿದ್ದಾರೆ, ಇವರು ಅಧಿಕಾರದಲ್ಲಿದ್ದಾರೆ ಅಂತ ಬರುತ್ತೆ. ಆದರೆ ಅದೆಲ್ಲ ಏನು ಒಂದು ಪಕ್ಕದಲ್ಲಿಟ್ಟು ಒಂದು ಅಧಿಕಾರ ಏನು ಇರುತ್ತೆ ಅದು ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಅದಕ್ಕೆ ದಯವಿಟ್ಟು ಒಂದು ಒಗ್ಗಟ್ಟಾಗಿ ಹೋಗಿ ಒಂದು ಕೆಲಸ ಮಾಡಿ ಈ ಬಂಗಾರಪೇಟೆ ಕ್ಷೇತ್ರವನ್ನು ಒಳ್ಳೆ ಕ್ಷೇತ್ರ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭಾಶಯ. ಬಹುಶಃ ಕರ್ನಾಟಕ ಸರ್ಕಾರ ಎಲ್ಲ ಸಮುದಾಯಗಳು ಕೂಡ ಜಯಂತ್ಯೋತ್ಸವಗಳನ್ನು ಮಾಡೋದು ಮುಖಾಂತರ ಅಲ್ಪಸಂಖ್ಯಾತ, ದೀನದಲಿತರ, ಪರಿಶಿಷ್ಟ ಜಾತಿ ಪಂಗಡಗಳ ಎಲ್ಲ ಸಮುದಾಯದ ಗುರುಗಳನ್ನ
ಗುರುತಿಸಿ ಅವರು ವರ್ಷಕ್ಕೊಮ್ಮೆ ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಏನ್ ಮಾಡಿದ್ರು ಅದರಲ್ಲಿ ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಯಂತಿಯು ಕೂಡ ಒಂದು. ಇಂಥ ಜಯಂತಿಯನ್ನ ಬಂಗಾರಪೇಟೆ ತಾಲೂಕಿನಲ್ಲಿ ತಾಲೂಕು ಆಡಳಿತ, ಬೋವಿ ಸಮಾಜದ ಗೌರವದ ಎಲ್ಲ ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ನಮ್ಮ ಯಮನಾರಾಯಣ ಹೇಳಿದಾಗೆ ಜಾತ್ಯತೀತವಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಆ ಸಮುದಾಯದ ಮುಖಂಡರ ಅನಿಸಿಕೆಯಂತೆ ಈ ದಿನಾಂಕವನ್ನು ನಿಗದಿ ಮಾಡಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಆಚರಣೆಯ ಈ ಶುಭ ದಿನದಂದು ನಮ್ಮೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ಮಿತಭಾಷಿಗಳು, ಗುಣದಲ್ಲಿ ಯಾರನ್ನು ಕೂಡ ದ್ವೇಷ ಮಾಡದೆ ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಸ್ವೀಕರಿಸತಕ್ಕಂಥ ವ್ಯಕ್ತಿ, ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಮಲ್ಲೇಶ್ ಬಾಬುರವರೇ. ಅದೇ ರೀತಿಯಾಗಿ ಸುಮಾರು 30 ವರ್ಷಗಳ ಕಾಲ ಬೇತಮಂಗಲ ಮತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಗಳೆರಡರಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ, ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧ್ಯಕ್ಷರು ಆಗಿದ್ದರು. ತದನಂತರ ಭೂಸೇನಾ ನಿಗಮದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎಂ ನಾರಾಯಣಸ್ವಾಮಣ್ಣವರೇ. ಅದೇ ರೀತಿಯಾಗಿ ಈ ಪುರಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರ ಎಂ ಗೋವಿಂದ್ ಅವರೇ. ಅವರು ಬೇರೆ ಪಕ್ಷ ಇರ್ಬೋದು, ಬಟ್ ಅವರಪ್ಪ ಅವರನ್ನ ಮೊದಲ ಬಾರಿ ಸದಸ್ಯರಾಗಿ ಮಾಡಿದ ಕಾಂಗ್ರೆಸ್ ಪಕ್ಷ. ಮತ್ತು ರಾಜಪ್ಪನವರೇ ಬಹಳ ಕ್ಷಣಗಳಲ್ಲೂ ಕೂಡ ನಿರೂಪಣೆ ಮಾಡ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುಜಾತಮ್ಮನವರೇ. ನಾನಾದರೂ ಕೂಡ ಈ ಸಮಾರಂಭದಲ್ಲಿ ಬಹಳ ಸಂತೋಷವಾಗಿ ಭಾಗವಹಿಸುತ್ತೇನೆ. ಯಾಕಪ್ಪ ಅಂದ್ರೆ ಈ ಸಿದ್ದರಾಮೇಶ್ವರರು ಕಾಯಕ ಯೋಗಿ, ಈ ದುಡಿಯುವ ಶ್ರಮಿಕ ವರ್ಗದ ಪ್ರತೀಕ ಅಂತ ಹೇಳ್ಬೋದು ಸಿದ್ದರಾಮೇಶ್ವರ. ನಾವು ಸಿದ್ದರಾಮೇಶ್ವರರು ಇವತ್ತೇನು ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರದ ಸೊಲ್ಲಾಪುರ ಗ್ರಾಮದಲ್ಲಿ ಸೊನ್ನಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಮುದ್ದುಗೌಡ, ತಾಯಿ ಸುಗ್ಗಲೆ. ಇವರು ಸುಮಾರು 16ನೇ ವರ್ಷಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೀತಾರೆ. ಅಂದ್ರೆ 16ನೇ ವರ್ಷಕ್ಕೆ ಇವರು ದೈವ ಪ್ರೇರಿತರಾಗಿದ್ದರು. ಸೊನ್ನರಿಗೆ ಬಂದ ಆ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾರೆ. ರೈತರಿಗೆ ಸಹಾಯ ಮಾಡುವ ನೆಪದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಕೆರೆ ಕಟ್ಟೆಗಳನ್ನು ಕಟ್ಟುವುದರ ಮುಖಾಂತರ ಇವರು ಕರ್ಮಯೋಗಿಯಾಗಿ ಆ ಒಂದು ಸಮಾಜದ ಒಟ್ಟಿಗೆ ಭಾಗವಹಿಸ್ತಾ ಅನುಭವ ಮಟ್ಟಕ್ಕೆ ಹೋಗ್ತಾರೆ. ಏನ್ ನಾರಾಯಣಸ್ವಾಮಣ್ಣ ಹೇಳಿದಾಗೆ ಅವರು ನಮ್ಮ ಬಸವಣ್ಣವರ ಸಮಕಾಲಿಕರು. ಬಸವಣ್ಣವರ ಕಾಲದಲ್ಲಿ ಅನುಭವ ಮಟ್ಟದಲ್ಲಿ ಮಹಾನ್ ವಿದ್ವಾಂಸರನ್ನು ಮಾತ್ರ ಕರೀತಾ ಇದ್ರು. ಅಂಥವರಲ್ಲಿ ನಮ್ಮ ಸಿದ್ದರಾಮೇಶ್ವರ ಕೂಡ ಒಬ್ಬರಾಗಿದ್ದರು. ಇವರು ಆ ಅನುಭವ ಮಟ್ಟದಲ್ಲಿ ಭಾಗವಹಿಸಿ ಅಂದಿನಿಂದ ಶಿವಯೋಗಿ ಆಗ್ತಾರೆ. ಇವರು ಸುಮಾರು ಸಿದ್ದರಾಮ ವಚನ, ಸ್ವರ ವಚನ, ಬಸವ ಸ್ವತ ತ್ರಿವಿಧಿ, ಅಷ್ಟೋವರ್ಣ ಸ್ವತ ತ್ರಿವಿಧಿ, ಸಂಕೀರ್ಣ ತ್ರಿವಿಧಿ, ಹೀಗೆ ಸುಮಾರು 1163 ವಚನಗಳು ಇಲ್ಲಿವರೆಗೂ ಕೂಡ ಸಿಕ್ಕಿದೆ. ಇವರೊಬ್ಬ ಕಾಯಕ ಯೋಗಿಯಾಗಿ ಭಕ್ತನಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಸಮಾಜದಲ್ಲಿ
ದೀನ ದಲಿತರು, ಅಸ್ಪೃಶ್ಯರು, ಕಷ್ಟಪಡ್ತಕ್ಕಂಥ ಕಾಯಕವಿಗಳು ನಾವೆಲ್ಲ ಕೂಡ ಒಂದಾದ ಸಂದೇಶವನ್ನು ಕೊಟ್ಟಂತ ಮಹಾನುಭಾವ ಸಿದ್ದರಾಮೇಶ್ವರರು. ಇವತ್ತು ನಾವು ಇವರ ಜಯಂತಿಯನ್ನು ಹ್ಯಾಕ್ ಮಾಡ್ತೇವೆ? ಸಿದ್ದರಾಮೇಶ್ವರನ್ನ ಇಷ್ಟು ವರ್ಷಗಳ ಕಾಲ ನಾವು ಯಾಕೆ ನಡೀತಾ ಇರಲಿಲ್ಲ ಅಂದ್ರೆ ನಮ್ಮಲ್ಲಿ ಪ್ರಜ್ಞಾಪೂರ್ವಕವಾಗಿ ನಾವೆಲ್ಲ ಮುಂದೆ ಬಂದಿರಲಿಲ್ಲ. ಚಿಕ್ಕ ಚಿಕ್ಕ ಸಮುದಾಯಗಳಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಯಾರೆಲ್ಲ ಪ್ರೇರಣೆ ಪಡೆಯಾದರು? ಕನಕದಾಸರು, ಹೀಗೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು, ಇಂಥವರು ಎಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಆ ಮಹರ್ಷಿಗಳ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಈ ಕರ್ನಾಟಕದ ರಾಜ್ಯ ಸರ್ಕಾರ. ಉದ್ದೇಶ ಏನಪ್ಪ ಅಂದ್ರೆ ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ಆದ್ರೂ ಕೂಡ ನಾವೆಲ್ಲ ಒಗ್ಗೂಡಿ ಪರಸ್ಪರ ಕಷ್ಟಗಳನ್ನು ವಿನಿಮಯ ಮಾಡಿಕೊಂಡು ಒಳ್ಳೆ ಕೆಡದನ್ನ ತಿಳ್ಕೊಂಡು ನಾವೆಲ್ಲ ಕೂಡ ಸಮಬಾಳ್ವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಗಳಿವತ್ತು ಈ ಜಯಂತಿಗಳನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಪಣ ತೊಟ್ಟಿವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಇವತ್ತು ಅಂಬೇಡ್ಕರ್ ಮಾತು ಹೇಳ್ತಾ ಇದ್ರು, ಇವತ್ತು ನಾವು ಯಾವುದೋ ಒಂದು ಇದಕ್ಕೆ ಪ್ರೇರಿತರಾಗಿ ದೇವಸ್ಥಾನಗಳ ಮುಂದೆ ಸಾಲುಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ನಿಲ್ತೇವೆ. ಆದರೆ ಅಂಬೇಡ್ಕರ್ ಹೇಳ್ತಾ ಇದ್ರು, ಯಾವತ್ತು ನಮ್ಮ ಜನ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದವರು, ಅಲ್ಪಸಂಖ್ಯಾತರು ವಿದ್ಯಾವಂತರಾಗಿ ಶಿಕ್ಷಣವನ್ನು ಪಡೆದು ಈ ಗ್ರಂಥಾಲಯದ ಮುಂದೆ ಕ್ಯೂ ನಿಲ್ತಾರೋ ಅವತ್ತೇ ಭಾರತ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ಮೇಲೆ ನಾವೆಲ್ಲ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇವತ್ತು ವಿದ್ಯಾವಂತರಾಗಿ ನಮ್ಮ ಮಕ್ಕಳನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ರಂಗಗಳಲ್ಲೂ ಕೂಡ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಅಧಿಕಾರಿಗಳಾಗಿ ಸರ್ವ ಇದರಲ್ಲೂ ಕೂಡ ಇವತ್ತು ನಾವು ಬುದ್ಧಿವಂತರಾಗಲಿಕ್ಕೆ ಸಹಕಾರಿಯಾಯಿತು. ಬಹುಶಃ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀದೇ ಇದ್ದಿದ್ರೆ ಎಂ ನಾರಾಯಣ ಶಮಣ್ಣ ಆಗಲಿ, ಮಲ್ಲೇಶ್ ಬಾಬು ಅವರಾಗಲಿ, ನಾನಾಗಲಿ, ಈ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಇರ್ತಿರ್ಲಿಲ್ಲ. ಇವತ್ತು ಇದಕ್ಕೆಲ್ಲ ಕೂಡ ಕಾರಣ ಸಂವಿಧಾನ. ಇಂಥ ಸಂವಿಧಾನದ ಆಶಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಯಾವುದೇ ಉಪಪಂಗಡ ಇದ್ರೂ ಕೂಡ ನಾವೆಲ್ಲ ಕೂಡ ಒಂದಾದಾಗ ಮಾತ್ರ ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸಲಿಕ್ಕೆ, ಪಡೆಯಲಿಕ್ಕೆ ಸಹಕಾರಿಯಾಗ್ತದೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಇವತ್ತು ನಾವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದೇವೆ. ಆ ಜನಸಂಖ್ಯೆ ಅನುಗುಣವಾಗಿ ಸರ್ಕಾರ ಸೌಲಭ್ಯಗಳನ್ನು ಪಡಿಬೇಕಾದ್ರೆ ನಾವು ಸಣ್ಣ ಪಣ್ಣ ಪಂಗಡಗಳನ್ನು ಬಿಟ್ಟು ನಾವೆಲ್ಲ ಕೂಡ ಒಂದಾಗಬೇಕು ಅಂತೇಳಿ ನಾನಾದರೂ ಭಾವಿಸ್ತೇನೆ. ಬಂಧುಗಳೇ, ನಾನು ಕೂಡ ಶಾಸಕರಾದ ಮೇಲೆ ಎಲ್ಲ ಸಮುದಾಯದವರು ಕೂಡ ಗುರುತಿಸಿದ್ದೀನಿ. ಇವತ್ತು ಹಿಂದೆ ಒಂದು ಕಾಲದಲ್ಲಿ ಎಂ ನಾರಾಯಣ ಶಮಣ್ಣವರು ಶಾಸಕರಾಗಿದ್ದರು. ಆ ಸಮಯದಲ್ಲಿ ನಾನು ಅಧ್ಯಕ್ಷರಾಗಲಿಕ್ಕೆ ಪುರಸಭೆಯಲ್ಲಿ ರಿಸರ್ವೇಷನ್ ಅನ್ನು ಮಾಡಿಸ್ಕೊಟ್ಟೆ. ಆ ರಿಸರ್ವೇಷನ್ ಮಾಡಿಸ್ಕೊಟ್ಟಾಗ ಆ 90 ದಶಕದಲ್ಲಿ ನಾನು ಕೂಡ ಪರಿಶಿಷ್ಟ ಜಾತಿಯವನು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಲಿಕ್ಕೆ ಸಹಕಾರಿಯಾಯಿತು. ಸಹಜವಾಗಿ ಚುನಾವಣೆ ಬಂದಾಗ ಎಲ್ಲರೂ ಕೂಡ ಸಣ್ಣ ಅಭಿಪ್ರಾಯ ಬರ್ತಕ್ಕಂಥ ಸಹಜ ಕೂಡ. ಅದನ್ನ ಚುನಾವಣೆಗೆ ಮಾತ್ರ ಮರಿಬೇಕು. ಜನ ಇವತ್ತು ಬದಲಾವಣೆ ಆಗ್ತಾ ಇರ್ತಾರೆ, ನಮ್ಮ ನಡವಳಿಕೆ ಮೇಲೆ ಬದಲಾವಣೆ ಆಗ್ತಾರೆ. ಇವತ್ತು ಮಲ್ಲೇಶ್ ಬಾಬು ಅವ್ರನ್ನ ಕಂಡ್ರೆ ಬಹಳ ಖುಷಿ ಆಗುತ್ತೆ. ಯಾಕೆ ಹೇಳಿ, ಹಿಂದೆ ಒಬ್ಬ ಹೆಂಬೆ ಎಪ್ಪಿ ಇದ್ರು, ನಾವು ಪ್ರೋಗ್ರಾಮ್ಗೆ ಬರ್ತಾರೆ. ಇದೇ ವೇದಿಕೆಯಲ್ಲಿ
ಆ MP ಏನೋ ಮಾತಾಡ್ದ ಅಂತೇಳಿ ಅಲ್ಲಿ ಕಾಲದ ಚಪ್ಪಡಿ ತಗೊಂಡ್ರು ಜನ. ಜ್ಞಾಪಕ ಇದೆ ನಿಮಗೆ? ಹೌದಾ ಇಲ್ಲ? ಯೋಚನೆ ಮಾಡಿ, ಅವರಲ್ಲಿ ಇವರಲ್ಲಿ ಗೌರವ ಕೊಟ್ಟು ತಗೋಬೇಕ್ರಿ. ಗೌರವ ಕೊಟ್ಟು ತಗೋಬೇಕು. ಇದೇ ವೇದಿಕೆಯಲ್ಲಿ MTB ನಾಗರಾಜು, ಮಧುರತ್ನಂ ನಾಯ್ಡು, MP ಅವ್ರ ಹೆಸರು ಅಂದಿನ MP ಇದ್ದಾಗ ಆ MP ಏನೋ ಒಂದು ಭಾಷೆ ಮಾತಾಡ್ದ ಅಂತೇಳಿ ಇದ್ದವರೆಲ್ಲ ಕೂಡ ಕೈಯಲ್ಲಿ ಚಪ್ಪಡಿ ತಗೊಂಡೆಲ್ಲ ಹಾಕಿದ್ರು. ಹೌದಾ? ಆದ್ರೆ ಇವತ್ತು ನೀವೆಲ್ಲ ಕೂಡ ಶಾಂತಚಿತ್ತರಾಗಿ ಮಲ್ಲೇಶ್ ಬಾಬು ಅವರನ್ನ ನೋಡ್ತಾ ಇದ್ದೀವಿ. ಇಷ್ಟೇ ಡಿಫರೆನ್ಸು. ನಿಜ, ಮಲ್ಲೇಶ್ ಬಾಬು ಸಂಸದರು. ಹಿಂದೆ ನಾವೆಲ್ಲ ಕೂಡ ವೆಂಕಟೇಶ್ ಅವರನ್ನ, GY ಕೃಷ್ಣನ್ ಅವರನ್ನ, KH ಮುನಿಯಪ್ಪ ಅವರನ್ನ ಸರಿಸುಮಾರು 40 ವರ್ಷಗಳ ಕಾಲ ಎಂಪಿಡನ್ನಾಗಿ ನೋಡಿದ್ದೀವಿ. ಆ ಸಂದರ್ಭಗಳಲ್ಲಿ KH ಮುನಿಯಪ್ಪ ಆಗಲಿ, GY ಕೃಷ್ಣನ್ ಆಗಲಿ, ವೆಂಕಟೇಶ್ ಆಗಲಿ, ಯಾವತ್ತೂ ಕೂಡ ಅವರು ಅವರ ಸ್ಥಾನವನ್ನು ಬಿಟ್ಟು ಕೆಳಗೆ ಇಳಿತಾ ಇರಲಿಲ್ಲ. ಒಬ್ಬ ಸಂಸದರಾಗಿ ಅವರ ಜವಾಬ್ದಾರಿ ಏನು, ಆ ಜವಾಬ್ದಾರಿಯನ್ನ ಸಮಗ್ರವಾಗಿ ಸಮಚಿತ್ತವಾಗಿ ನಿರ್ವಹಿಸ್ತಾ ಇದ್ರು. ಅವರ ಸಾಲಿಗೆ ಇವತ್ತು ಮಲ್ಲೇಶ್ ಬಾಬು ಅವರು ಸೇರ್ತಾರೆ. ನಾವು ಅಂದ್ಕೋಬಹುದು ಮಲ್ಲೇಶ್ ಬಾಬು ಏನಕ್ಕೂ ಬರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅಂತ. ಸರಿ, ಮಲ್ಲೇಶ್ ಬಾಬು ಡೈಲಿ ಬಂದು ಏನು ಮಾಡ್ಬೇಕು? ನಿಮಗೆ ಏನು ಮಾಡ್ಬೇಕು? ಡೈಲಿ ಬಂದು ಕೆಲಸ ಇದೆಯಾ? ಆದರೆ ಒಬ್ಬ ಸಂಸದರಾಗಿ ಇವತ್ತು ಅವರದೇ ಒಂದು ಸಮ್ಮಿಶ್ರ ಸರ್ಕಾರ ಇದೆ ಇವತ್ತು ಕೇಂದ್ರದಲ್ಲಿ. ಬಹುಶಃ ಕೇಂದ್ರ ಮಂತ್ರಿಗಳು, ಈ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಅವರ ಆಪ್ತಿಯಾಗಿ ಕೂಡ ಅಲ್ಲಿ ಒಡನಾಡಿಗಳಾಗಿದ್ದಾರೆ. ನಾವೇನು ಕೇಳಬೇಕು ಅವರನ್ನ? ಒಂದು ರೈಲ್ವೆ ಬ್ರಿಡ್ಜ್ ಮಾಡಿಸ್ಕೊಡಿ. ಒಂದು ಇವತ್ತೇನು ನಮ್ಮಲ್ಲಿ BM ನಗರವನ್ನ ಭಾರತೀಯ ಜನತಾ ಪಕ್ಷ ಅವರು ಮಾರಿದ್ದಾರೆ, ಅದನ್ನ ಉಳಿಸ್ಕೊಡಿ. ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಕುಮಾರಣ್ಣವರು. ಅವರಲ್ಲಿ ಮನವಿಯನ್ನು ಮಾಡಿ ಕೋಲಾರ ಜಿಲ್ಲೆಯ ಜೀವನಾಡಿ ಹಿಂದೆ MV ಕೃಷ್ಣಪ್ಪನವರು ಈ BM ಅನ್ನೆಲ್ಲ ಕಟ್ಟಿ ಸಾವಿರಾರು ಮಂದಿಗೆ ಕೆಲಸವನ್ನು ಕೊಟ್ಟರು. ಅಂತ BML ಇವರ ತಂದೆ ಬಹುಶಃ ಮುನ್ಸಾಮಿರವರು ಕೂಡ ಮೈಸೂರು ಲ್ಯಾಂಪ್ ಅನ್ನ ಸ್ಥಾಪನೆ ಮಾಡಿದಾಗ ಮುನ್ಸ್ವಾಮಿ ಅವರು MD ಆಗಿತ್ತು. ಬಹುಶಃ ಮೈಸೂರು ಲ್ಯಾಂಪ್ನಲ್ಲಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೆಲಸ ಕೊಡ್ಲಿಕ್ಕೆ ಸಹಾಯ ಮಾಡಿದವರು, ಅದರೊಟ್ಟಿಗೆ ಈ ಭಾಗ ಜನರಿಗೆ ಉತ್ತಮವಾದ ಸೇವೆಯನ್ನು ಕೊಟ್ಟಂತವರು ಮುನ್ಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನೇ ಉಳಿಸಬೇಕು ಅಂದ್ರೆ ನಾವು ನಿಮ್ಮನ್ನ ರಸ್ತೆ ರೋಡು ಯಾವುದು ಕೇಳೋದಿಲ್ಲ, ಅವೆಲ್ಲ ನಾನು ನೋಡ್ಕೊಳ್ತೀನಿ. ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಯಾರ ರಸ್ತೆ ಬೇಕು? ಕಳೆದ ಸರ್ಕಾರ 5 ವರ್ಷಗಳಲ್ಲಿ ಮನೆ ಕೊಟ್ಟಿರಲಿಲ್ಲ. ಹಿಂದೆ ನಾವೇನು ಸಿದ್ದರಾಮಯ್ಯ ಮನೆ ಕೊಟ್ಟಿದ್ರು ಆ ಮನೆಗಳೆಲ್ಲ ಪೆಂಡಿಂಗ್ ಇತ್ತು. 2 ವರ್ಷದಲ್ಲಿ ಆ ಪೆಂಡಿಂಗ್ ಮನೆಗಳ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಿಂದ ಹೊಸ ಮನೆಗಳನ್ನ ಒಂದು ಪಂಚಾಯಿತಿಗೆ 200 ಮನೆ ಕೊಡ್ತೇವೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಲಿಮಿಟ್ ಮನೆಗಳನ್ನು ಕೊಟ್ಟಿದ್ವಿ. ಮುಂದೆ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂದ್ರೆ ನೋ ಸಬ್ ಕ್ಯಾಸ್ಟ್, ಎಲ್ಲರೂ ಕೂಡ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಇವತ್ತೇ ನೀವು ತೊಪ್ಪನಹಳ್ಳಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೇನೆ, ಮಲ್ಲೇಶ್ ಬಾಬು ಗಮನಕ್ಕೆ ತರ್ತೇನೆ. ತೊಪ್ಪನಹಳ್ಳಿಯಿಂದ ಅಲ್ಲಿ ಬಂಗಾರದ ಹೋಗ್ತಕ್ಕಂಥ ರಸ್ತೆ ಅದು. ಈಗಾಗಲೇ ಆ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಮಾಡ್ತೇನೆ. ಆ ಸಭೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತೇನೆ. ತಾವು ಬನ್ನಿ, ನಾವು ನೀವು ಸೇರಿ ಆ ಶಂಕುಸ್ಥಾಪನೆಯನ್ನು ಮಾಡೋಣ. ಇವತ್ತು ಇಷ್ಟೇ.
ಚುನಾವಣೆ ಆಗೋವರೆಗೂ ಮಾತ್ರ ಪಕ್ಷ. ಇವತ್ತು ಹಿಂದೆ ನಿಮ್ಮ ಪಕ್ಷದ ನಿಮ್ಮ ಜಾತಿಗೆ ಅವರು ದೂರ ಇದ್ರು, ಇವತ್ತೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ನಾನು ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇತಿಹಾಸದಲ್ಲಿ ಬಂಗಾರಪುರ ಸಭೆಯಲ್ಲಿ ಸುಮಾರು ಬೋವಿ ಜನದ 40 ಜನರಿಗೆ ಇವತ್ತು ಉದ್ಯೋಗವನ್ನ ಕಾಯ ಮಾಡುವ ಕೆಲಸವನ್ನ ಮಾಡಿದ್ದೇವೆ. ನಮ್ಮಲ್ಲಿ ಜಾತಿ ಇದೆಯಾ? ನೋ. ಎಸ್ ಎನ್ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರ ನಮ್ಮ ಮಗನಲ್ಲಿ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೇನೆ ಪುರಸಭೆಗೆ. ಇದು ನಮ್ಮ ಇರ್ತಕ್ಕಂಥ. ಅದಕ್ಕೆ ನಾವೆಲ್ಲ ಕೂಡ ಒಂದು ಸೀಮಿತ ಅಲ್ಲ. ಒಬ್ಬ ರಾಜಕಾರಣಿ ಆದ್ರೆ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಕೂಡ. ನಮ್ಮ ವೈಮನಸ್ಸುಗಳನ್ನ ಚುನಾವಣೆಗೆ ಅಷ್ಟಕ್ಕೆ ನಿಲ್ಲಿಸಬೇಕು. ಇನ್ನು ಒಂದು ಮುಂದುವರೆದು ನಮ್ಮ ತಾಯಿ ಜನರಾದಾಗ ನಾರಾಯಣ ಸ್ವಾಮಿ ಬಂದು ಸಾಂತ್ವನ ಹೇಳಿದ್ರು.